ಒಂದು ಕಾಲದಲ್ಲಿ ಹಚ್ಚ ಹಸಿರಿನಿಂದ ತುಂಬಿದ ರಾಜ್ಯವೊಂದಿತ್ತು. ಆ ರಾಜ್ಯವನ್ನು ಒಬ್ಬ ನ್ಯಾಯಪರ ರಾಜ ಆಳುತ್ತಿದ್ದ. ಅವನಿಗೆ ಇಬ್ಬರು ರಾಣಿಯರಿದ್ದರು. ಒಂದು ರಾಣಿ ಒಬ್ಬ ಗಂಡು ಮಗುವಿಗೆ ಹಾಗೂ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಆದರೆ ಇನ್ನೊಬ್ಬ ರಾಣಿ ತುಂಬ ಅಸೂಯೆಯಿಂದ ಕೋಪಗೊಂಡಿದ್ದಳು. ಆ ಅಸೂಯೆಯ ರಾಣಿ ಒಬ್ಬ ಸೇವಕಿಯನ್ನು ಕರೆದು ಒಂದು ಭಯಾನಕ ಆದೇಶ ನೀಡಿದರು. ಸೇವಕಿ ಆ ಮುದ್ದಾದ ಶಿಶುಗಳನ್ನು ಎತ್ತುಕೊಂಡು ಕಣ್ಣೀರಿಟ್ಟಳು. ಅವಳು ಶಿಶುಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಎಚ್ಚರಿಕೆಯಿಂದ ಮುಚ್ಚಿದಳು. ಆ ಪೆಟ್ಟಿಗೆಯನ್ನು ನದಿಯೊಳಗೆ ಜಾಗೃತವಾಗಿ ಬಿಟ್ಟಳು. ಆ ಪೆಟ್ಟಿಗೆ ನದಿಯಲ್ಲಿ ನಿಧಾನವಾಗಿ ತೇಲುತ್ತಾ ದೂರ ಸಾಗಿತು. ಅದೇ ಸಮಯದಲ್ಲಿ ಮಕ್ಕಳಿಲ್ಲದ ಒಬ್ಬ ಋಷಿ ಹಾಗೂ ಅವರ ಧರ್ಮಪತ್ನಿ ನದಿಯ ಬಳಿ ಬಂದಿದ್ದರು. ಅಲ್ಲೇ ಸಮಯ ಕಳೆಯುತ್ತಿದ್ದರು. ನದಿಯಲ್ಲಿ ತೇಲುತ್ತಿರುವ ಪೆಟ್ಟಿಗೆಯನ್ನು ನೋಡಿ ಋಷಿಗೆ ಆಶ್ಚರ್ಯವಾಯಿತು. ಪೆಟ್ಟಿಗೆಯನ್ನು ತೆರೆದಾಗ ಇಬ್ಬರು ಮುದ್ದಾದ ಶಿಶುಗಳನ್ನು ನೋಡಿ ಸಂತೋಷಪಟ್ಟರು. ಅವರು ಆ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಬೆಳೆಸಿದರು. ವರ್ಷಗಳು ಕಳೆದು ಮಕ್ಕಳು ಸುಂದರವಾಗಿ ಬೆಳೆದರು. ಒಂದು ದಿನ ಋಷಿ ಮತ್ತು ಅವರ ಪತ್ನಿ ಅಸ್ವಸ್ಥರಾದರು. ಋಷಿ ಗಂಡು ಮಗುವಿಗೆ ಬಂಗಾರ ಬೀಳುವ ಹಾಸಿಗೆಯನ್ನು ಮಾಯ ಚೆಂಡನ್ನು ಕೊಟ್ಟರು. ಹೆಣ್ಣು ಮಗುವಿಗೆ ಅಕ್ಷಯ ಪಾತ್ರೆ ಹಾಗೂ ಮಾಯ ಚಪ್ಪಲಿಯನ್ನು ಕೊಟ್ಟರು. ಅವರು ಮಕ್ಕಳಿಗೆ ಆಶೀರ್ವಾದ ನೀಡಿದರು. ಮಕ್ಕಳು ಮಾಯ ಚಪ್ಪಲಿಗಳನ್ನು ಧರಿಸಿದ ತಕ್ಷಣ ಬೇರೆ ಸ್ಥಳಕ್ಕೆ ಸೇರಿದರು. ಅವರು ಅದ್ಭುತವಾದ ನಗರಕ್ಕೆ ಬಂದಿರುವುದನ್ನು ಕಂಡರು. ಅವರ ಮುಂದೆ ಒಂದು ಸುಂದರವಾದ ಅರಮನೆ ಕಾಣಿಸಿಕೊಂಡಿತು. ಮಕ್ಕಳು ಅರಮನೆ ಪ್ರವೇಶಿಸಿದರು. ಆ ಹಾಸಿಗೆಯಿಂದ ಬಂಗಾರ ಬೀಳುತ್ತಿರುವುದನ್ನು ಕಂಡು ಮಕ್ಕಳು ಸಂತೋಷಪಟ್ಟರು. ಮಕ್ಕಳು ಮಾಯ ಚೆಂಡಿನ ಜೊತೆ ಆಟವಾಡುತ್ತಿದ್ದರು. ಒಂದು ಬಾರಿ ಆ ಚೆಂಡು ಆಕಾಶದತ್ತ ಹಾರಿತು. ಆ ಚೆಂಡು ಅಸೂಯೆಯ ರಾಣಿಗೆ ತಾಕಿ ಕಿರಿಕಿರಿ ಉಂಟು ಮಾಡಿತು. ಕೋಪಗೊಂಡ ರಾಣಿ ರಾಜನ ಬಳಿ ದೂರು ನೀಡಿದಳು. ರಾಜನು ಸೇವಕಿಯನ್ನು ಕರೆದು ಸತ್ಯವನ್ನು ಕೇಳಿದನು. ಸೇವಕಿ ಕಣ್ಣೀರಿನಿಂದ ಎಲ್ಲ ಸತ್ಯವನ್ನು ಹೇಳಿದಳು. ಸತ್ಯ ತಿಳಿದ ರಾಜ ತುಂಬ ಕೋಪಗೊಂಡನು. ಅಸೂಯೆಯ ರಾಣಿಗೆ ಯೋಗ್ಯವಾದ ಶಿಕ್ಷೆ ನೀಡಲಾಯಿತು. ರಾಜನು ತನ್ನ ಮಕ್ಕಳನ್ನು ಅಪ್ಪಿಕೊಂಡು ಕಣ್ಣೀರಿಟ್ಟನು. ಅವರೆಲ್ಲರೂ ಸಂತೋಷದಿಂದ ಜೀವಿಸಿದರು. ಸತ್ಯ ಮತ್ತು ಒಳ್ಳೆಯತನ ಯಾವಾಗಲೂ ಗೆಲ್ಲುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.